ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಒಳ್ಳೆ ಲೈಫ್ ಕೋಟೆ ಅಂತ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಫ್ಯಾಮಿಲಿ ಫಂಕ್ಷನ್ ಇದು. ಎಲ್ರೂ ಒಟ್ಟಿಗೆ ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ. ಇದು ಬಂದ್ಬಿಟ್ಟು ಇದೇ ಮೊದಲು ನಾವು ಈ ಊರಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಓಡಾಡಿರೋಂಥದ್ದು ಏನಿಲ್ಲ. ಈ ಊರು ಹೆಸರನ್ನು ನೋಡಿದ್ದೀವಿ, ಕೇಳಿದ್ದೀವಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಫಸ್ಟ್ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಅದಾದ ನಂತರ ದೇವಸ್ಥಾನದ ಒಳಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ಒಳಗಡೆ ಹೋಗಿ ಮತ್ತೆ ಈ ಕಡೆ ಬಂದಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೂ ಯಾರೂ ಬಂದಿರಲಿಲ್ಲ, ಹಾಗಾಗಿ ನಾವೇನು ಕೂತ್ಕೊಳೋದು ಅಂತ ಹೇಳ್ಬಿಟ್ಟು ಹೊರಗಡೆ ಅಡ್ಡಾಡೋಣ ಅಂತ ಬಂದಿದ್ದೀವಿ. ಇವರೆಲ್ಲರೂ ನಮ್ಮೂರವರೇ, ನಮ್ಮ ಅಕ್ಕ ಅತ್ತೆ ಹಿಂಗೆ ಎಲ್ಲರೂ. ಇವಾಗ ನೋಡ್ತಾ ಇರ್ಬೋದು ಯಜಮಾನ್ರೆಲ್ಲ ಕೂತು ಮಾತಾಡೋವಂಥ ಸಮಯ. ಇವಾಗ ನಾವು ಬಂದಿರೋ ಅಂಥದ್ದು ಎಂಗೇಜ್ಮೆಂಟಿಗೆ. ಅದಕ್ಕೋಸ್ಕರ ಅವರು ಅಪ್ಪ ಅಮ್ಮನ್ನ ಒಪ್ಪಿಗೆ ಕೇಳಿ ಅಂತ ಹೇಳಿದರು. ಯಾಕಂದರೆ ಶಾಸ್ತ್ರ ಅಲ್ವಾ, ಈ ಥರ ಕೂತ್ಕೊಂಡಾಗ ಕೇಳೋ ಅಂಥದ್ದು ಸಂಪ್ರದಾಯ. ಒಪ್ಪಿಗೆ ಇದ್ದೇನೆ ನಾವಿಲ್ಲಿಗೆ ಬಂದಿರೋದು. ಅದು ಎಲ್ಲರ ಮಧ್ಯೆನೂ ಈ ಥರ ಕೇಳಿ ಅಂತ ಹೇಳಿದರು, ಹಂಗಾಗಿ ಕೇಳಿದ್ದಾರೆ. ಹುಡುಗಿಗೆ ಬಂದುಬಿಟ್ಟು ತಂದೆ ಇಲ್ಲ, ತಾಯಿ ಒಬ್ಬರೇ. ಇವ್ರು ಬಂದುಬಿಟ್ಟು ಅವ್ರ ಚಿಕ್ಕಮ್ಮನ ದೊಡ್ಡಮ್ಮನೋ ಇರ್ಬೋದು. ಇನ್ನು ನೋಡ್ತಾ ಇರ್ಬೋದು ಎಲೆ ಎಲ್ಲ ಬದಲಿಸಿ ಸಕ್ಕರೆ ಕಡಲೆ ಎಲ್ಲ ಬಾಯಲ್ಲೆಲ್ಲ ಹಾಕ್ಕೊಂಡು ಇದು ಮಾಡ್ತಾರಲ್ಲ, ಆ ಥರ ಎಲ್ಲ ಮುಗೀತು. ಇವಾಗ ಬಂದು ಹುಡುಗಿಗೆ ಕಳಸ ಬೆಳಗಿ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಆಶೀರ್ವದಿಸ್ತಾ ಇರೋವಂಥದ್ದು. ಅಂದರೆ ಅವರು ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ಎಲ್ಲ ಆಗೋರು ಇರ್ತಾರಲ್ವ, ಅವರು ಬಂದುಬಿಟ್ಟು ಹುಡುಗಿ ಅಣ್ಣ ಅಂತೆ. ಆ ಕಡೆ ಇರೋರು ಬಂದುಬಿಟ್ಟು ನಮ್ಮ ಮಾವ, ನಮ್ಮ ಕಡೆ ಒಬ್ಬರು ಮತ್ತು ಅವ್ರ ಕಡೆ ಒಬ್ಬರು, ಈ ಥರ ನಿಂತ್ಕೊಂಡ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಇವಾಗ ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ ಎಂಥವ್ರಿಗೂ ಅಷ್ಟೇ. ಆ ಪಾಪಿಗೂ ಅಷ್ಟೇ ಸ್ವಲ್ಪ ದುಃಖ ಜಾಸ್ತಿನೇ ಬಂತು ಅನಿಸುತ್ತೆ. ಎಲ್ಲರ ಕಾಲಿಗೂ ಬಿದ್ದು ತುಂಬ ಅಂದರೆ ತುಂಬ ನೋವು ಪಟ್ಕೊಂಡ್ಲು. ಏನೋ ತಂದೆ ನೆನಪಾಗಿರ್ಬೋದು ಅಂತ ಅನ್ನಿಸ್ತು. ನಾವು ಈ ಥರ ಎಲ್ಲ ಅಕ್ಷತೆ ಹಾಕಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಜನ ದೊಡ್ಡವರು ಇದ್ದಾರಲ್ವ, ಅವ್ರದ್ದೇ ಎಲ್ಲ ಮುಗೀಲಿ, ಆಮೇಲೆ ನಮ್ಮದೇನೋ ಇನ್ನೂ ಮದುವೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಇದು ಹಳೆ ಮನೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇದೆಲ್ಲ ಕಾಳು ಹಾಕೋದಂತೆ. ಇಲ್ಲೇನು ಚಿಕ್ಕದಾಗಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದೇನೋ ಹೇಳಿದರು, ನನಗೆ ಅದು ಮರ್ತೋಗ್ತಾ ಇದೆ. ಆಡಿಯೋ ಏನೋ ಅಂತ ಹೇಳಿದ್ರು ಅದನ್ನ. ಇನ್ನು ನಮ್ಮ ಶಾಸ್ತ್ರ ಎಲ್ಲ ಮುಗೀತಲ್ವ, ಗದ್ಗೆನ ಎತ್ತುತ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವರೇ ಗದ್ಗೆ ಹಾಸಿದ್ದು ಮತ್ತು ಇವರೇ ಗದ್ಗೆ ಎತ್ತುತ್ತಾ ಇರೋವಂಥದ್ದು. ಈ ವಿಡಿಯೋ ಯಾಕೆ ಸ್ಟ್ರಕ್ ಆಯಿತು ಗೊತ್ತಿಲ್ಲ, ಇದಕ್ಕಿದ್ದಂಗೆ ಸ್ಟ್ರಕ್ ಆಗಿ ಹೋಗ್ಬಿಡ್ತು. ಈ ಹುಡುಗಿ ಹೆಸರು ಬಂದುಬಿಟ್ಟು ಮಹಾಲಕ್ಷ್ಮಿ, ಇಲ್ಲ ಮೋಸ್ಟ್ಲಿ ಲಕ್ಷ್ಮಿ ಅಂತ ಇರ್ಬೋದು, ಲಕ್ಷ್ಮಿ ಅಂತ ಹೇಳ್ದಂಗೆ ಅದು. ತುಂಬ ಚೆನ್ನಾಗಿದ್ದಾಳೆ. ಒಬ್ಬಳೇ ತಂಗಿ ಅಂತೆ, ಇಬ್ಬರು ಅಣ್ಣ ತಮ್ಮಂದರು. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆ ನೋಡ್ಕೊಂಡು ಬರೋದು ಅಂತ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಒಂದೇ ಸರಿ ಎಂಗೇಜ್ಮೆಂಟೇ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದರು. ಇವ್ರ ಊರಲ್ಲಿ ಸೀರೆ ನೇಕಾರ ಇರ್ತಾರಲ್ಲ, ಅವರು ಇದ್ದಾರಂತೆ. ಹಂಗಾಗಿ ಇಲ್ಲೇ ಹೋಗ್ಬಿಟ್ಟು ಹೊಸ ಸೀರೆ ಹೂವು ಹಣ್ಣು ಎಲ್ಲ ತಂದಿದ್ದಾರಲ್ಲ, ಒಂದೇ ಸರಿ ತಟ್ಟೆ ಬದಲಾಯಿಸ್ಕೊಂಡು ಎಂಗೇಜ್ಮೆಂಟೇ ಮಾಡೋ ಹಾಗೆ ಆಯಿತು. ಲಾಸ್ಟಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಹುಡುಗ ಹುಡುಗಿ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ, ತುಂಬ ಜನ ಇರೋದ್ರಿಂದ ಆಗಲಿಲ್ಲ ಅದನ್ನು ತೆಗಿಯೋದಕ್ಕೆ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮಾವ ಇವ್ರಿಗೆ ಎಲೆಡ್ಕೆ ಕೊಟ್ಬಿಟ್ಟು, ಎಲೆಡ್ಕೆ ಮುಖಾಂತರನೇ ಇಂಥವ್ರ ಹುಡುಗಿ, ಇಂಥ ಮಂತನದ ಹುಡುಗಿ, ಇಂಥವ್ರ ಮಂತನದ ಹುಡುಗ ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರ ಶಾಸ್ತ್ರ ನಡೀತಾ ಇದೆ ಇವಾಗ. ಇನ್ನು ಇವರು ಬರೀ ಮನೆ ನೋಡೋ ಶಾಸ್ತ್ರಕ್ಕೇ ಪಾಪ ಹೋಳಿಗೆ ಊಟ ಮಾಡಿಸಿದ್ರು, ಹಂಗಾಗಿ ಎರಡು ಖರ್ಚು ಮುಗ್ದೋಗುತ್ತೆ. ಮತ್ತು ಮದುವೆಯಲ್ಲಿ ಒಂದು ಸರಿ ಇನ್ನೇನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತೇ ಈ ಶಾಸ್ತ್ರನ ಮುಗಿಸಿದ್ರು. ಇನ್ನು ನೋಡ್ತಾ ಇರ್ಬೋದು ಬಾಯಲ್ಲಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕಡಲೆ ಇವ್ರಿಗೂ ಕೂಡ ಹುಡುಗಿ ಹಣ್ಣಿಗೂ ಕೂಡ ಹಾಕ್ತಾಯಿದ್ದಾರೆ ನಮ್ಮ ಮಾವ. ಅದನ್ನು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಹೇಳ್ಬೇಕಂತೆ, ಅದು ಇಂಥವ್ರ ಮಂತನದ ಹುಡುಗಿ, ಇಂಥವ್ರ ಮಂತನದ ಹುಡುಗ ಹಿಂಗೆ ಅಂತ. ಆ ಥರ ಹೇಳೋಕ್ಕೆ ಯಾರಿಗೂ ಆಗಲ್ಲ, ಬಾಯಲ್ಲೆಲ್ಲ ಸಕ್ಕರೆ ಇರುತ್ತಲ್ಲ, ಹಾಗಾಗಿ. ಇನ್ನು ನಾವು ಕೂಡ ಸ್ವಲ್ಪ ಸ್ವಲ್ಪ ಸಕ್ಕರೆ ಕಡಲೆ ಎಲ್ಲ ತಗೊಂಡು ಸ್ವೀಟ್ ಬಾಯಲ್ಲಿ ಹಾಕ್ಕೊಂಡು ಹೊರಗಡೆ ಎದ್ದು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಸೆಕೆ ಅಂದರೆ ಸೆಕೆ. ಈ ದೀಪ ಆರುತ್ತೆ ಅನ್ನೋ ಒಂದು ಕಾರಣಕ್ಕೆ ಫ್ಯಾನ್ ಕೂಡ ಆಫ್ ಮಾಡಿಬಿಟ್ರು. ಫಸ್ಟು ಚೆನ್ನಾಗೇ ಇತ್ತು, ಭಾಳ ತಣ್ಣಗೆ ಇತ್ತು. ಫ್ಯಾನು ಬೇರೆ ಹೋಯ್ತಲ್ವ, ಜನನೂ ಜಾಸ್ತಿ ಆದ್ರಲ್ಲ, ತುಂಬ ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತು. ಹಂಗಾಗಿ ಹುಡುಗ ಹುಡುಗಿ ಫೋಟೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ. ನೆಕ್ಸ್ಟು ಇವ್ರ ಮದುವೆಗೆ ಹೋಗ್ತೀವಲ್ಲ, ಆವಾಗ ಹುಡುಗ ಹುಡುಗಿ ಫೋಟೋ ಎರಡೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಅವ್ರ ರಿಲೇಷನ್ಸು, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಆಗಿರೋ ಅಂಥವರೆಲ್ಲ ಇರ್ತಾರಲ್ವ, ಅವರೆಲ್ಲ ಬಂದುಬಿಟ್ಟು ಹುಡುಗಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬ ಬಿಸಿಲಿರೋ ಕಾರಣ ವೇದು ಪಾಪನ ಮನೆಯಲ್ಲೇ ಬಿಟ್ಟು ನಾನು ವಿನು ಇಬ್ಬರೇ ಬಂದಿದ್ದೀವಿ.
ಈ ಬಿಸಿಲಲ್ಲಿ ಈ ಥರ ಸೆಕೆಯಲ್ಲಿ ಬೇರೆ ಪಾಪ ಅಂತೂ ತಡ್ಕೊಂತಿದ್ದಿಲ್ಲ. ವಿನು ಮಾತ್ರ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮಕ್ಕಳೆಲ್ಲ ಇನ್ನೂ ಬಂದಿದ್ರಲ್ವ ಅವ್ರ ಜೊತೆ ಹೋಗಿ ಆಟ ಆಡ್ಕೊತಾ ಇದ್ದಾಳೆ. ನಾನು ಇನ್ನು ಇಲ್ಲೇ ಕೂತಿದ್ದೀನಿ. ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ. ಅವ್ರ ಕಡೆಯವರು ಅಷ್ಟೇ, ನಮ್ಮ ಕಡೆಯವರು ಅಷ್ಟೇ. ನಾವು ಒಂದು ಬುಲೆರಾ ಮತ್ತು ಒಂದು ಕಾರು, ಇನ್ನೊಂದು ಏನೋ ವೆಹಿಕಲ್ ಇತ್ತು, ಅದನ್ನು ಕೂಡ ಒಟ್ಟು 3 ವೆಹಿಕಲಲ್ಲಿ ನಾವು ನಮ್ಮೂರಿಂದ ಬಂದಿರೋ ಅಂಥದ್ದು. ಇವ್ರೂರು ಬಂದ್ಬಿಟ್ಟು ತೊರೆಕೊಲಂನಹಳ್ಳಿ ಅಂತ. ಇವರು ಇದೇ ಹೊಸ ಸಂಬಂಧ. ಇಲ್ಲಿಂದ ನಾವು ಹೆಣ್ಣು ತಗೊಂಡು ಹೋಗ್ತಾ ಇರೋದು. ಹಿಂದೆ ಎಲ್ಲ ನಡೆದಿದ್ದಾವೆ, ಇದು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಈ ಊರಿಗೆ. ಬಟ್ ಈ ಕಡೆಯಿಂದ ಯಾರು ಹೆಣ್ಣು ತಗೊಂಡು ಹೋಗಿಲ್ಲ. ಈ ಹುಡುಗಿನೇ ಮೊದಲು ಅಂತ ಅನಿಸುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಕೇಳಬೇಕು, ಇವಾಗ ಹೋಗ್ಬೇಕಾದ್ರೆ ನಮ್ಮ ಅತ್ತೆರು ಅಜ್ಜಿಯರು ಎಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಕೇಳಬೇಕು. ಇನ್ನು ನೋಡ್ತಾ ಇರ್ಬೋದು ಹುಡುಗಿ ಅಣ್ಣ ಅಂತ ಇವರು ಬಂದ್ಬಿಟ್ಟು ಅವರ ಸಿಸ್ಟರು, ಹುಡುಗಿ ಇದ್ದಾರಲ್ಲ ಅವ್ರ ಸಿಸ್ಟರ್ ಅಂತೆ. ಇವರು ಕೂಡ ಹುಡುಗಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯವರು ಕಡಿಮೆ ಜನನೇ ಹೋಗಿದ್ದು. ಇನ್ನು ಈ ಗದಿಗೆ ಎಲ್ಲ ಎದ್ದು ಬಿಟ್ಟು ಮುಗಿಸಿದ್ರು. ಹುಡುಗಿನ ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಸಿದ್ವಿ ನಮ್ಮ ಊರವರೆಲ್ಲರೂ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಅಜ್ಜಿ, ನಮ್ಮ ವಿನು 3 ಜನ ಬಂದಿದ್ದೀವಿ. ಇನ್ನು ಅಲ್ಲಿಂದ ಹೊರಗಡೆ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ರು. ಊಟಕ್ಕೂ ಕೂಡ ಕೂತಿದ್ದೀವಿ ಎಲ್ರೂ. ಸ್ವಲ್ಪ ಜಾಗ ಚೆನ್ನಾಗಿತ್ತು ಇವ್ರ ಮನೆ ಮುಂದೆ ಎಲ್ಲ. ಶಾಮಿನೂ ಕೂಡ ದೊಡ್ಡದಾಗೇ ಹಾಕ್ಸಿದ್ರು. ಅಡುಗೆ ಬಂದುಬಿಟ್ಟು ಹೋಳಿಗೆ, ಕೋಸಂಬರಿ ಮತ್ತು ಕಾಳು ಪಲ್ಯ, ಸೀಕರಣೆ, ಹಪ್ಪಳ ಇಷ್ಟು ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು ಜನ, ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಒಂದು ಚಿಕ್ಕ ಮದುವೆಗೆ ಎಷ್ಟು ಜನ ಸೇರ್ತಾರೆ ಅಷ್ಟು ಜನ ಸೇರಿದ್ದಾರೆ. ಇನ್ನು ಅಲ್ಲಿಂದ ಊಟ ಮುಗಿಸ್ಬಿಟ್ಟು ಇಲ್ಲಿ ನಮ್ಮ ಅತ್ತೆಯರು, ಅವ್ರ ಜೊತೆಗೆ ಬಂದಿದ್ವಲ್ಲ ಅವರು ರಿಲೇಷನ್ಸ್ ಒಬ್ಬರಿದ್ರು, ಬನ್ನಿ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಕರೆದ್ರು. ಹಂಗಾಗಿ ನಾನು ವಿನು ಎಲ್ಲರೂ ಸ್ವಲ್ಪ ಜನ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ವಿನು ಎಷ್ಟೇ ಬೆವರ್ತಾ ಇದ್ದಾಳೆ ಬಿಸಿಲಿಗೆ. ಇನ್ನು ಅವ್ರ ಮನೆ ಮುಂದೆ ಪಾರಿವಾಳಗಳೆಲ್ಲ ಇದ್ವಲ್ಲ ಅವುಗಳ ಜೊತೆ ಆಟ ಆಡ್ತಾ ಇದ್ದಾಳೆ. ಇವರು ನಮ್ಮ ಅತ್ತೆ, ಇವರೇ ಕರ್ಕೊಂಡು ಬಂದಿರೋ ಅಂಥದ್ದು. ಬನ್ನಿ ನಮ್ಮ ರಿಲೇಷನ್ ಮನೆ ಇದು ಅಂತ ಹೇಳ್ಬಿಟ್ಟು ಒಳಗಡೆ ಹೋದ ತಕ್ಷಣ ನೋಡ್ತಾ ಇರ್ಬೋದು ಹಿಂದಿನ ಕಾಲದ್ದು ಎಷ್ಟು ಕೊಡ ಚೊಂಬು ಹೆಂಗೆ ಕಾಣಿಸ್ತಾ ಇದ್ದಾವೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಇನ್ನು ಇವ್ರ ಮನೆಯಲ್ಲೂ ಕೂಡ ಜ್ಯೂಸ್ ಎಲ್ಲ ಕೊಟ್ಟರು. ಜ್ಯೂಸ್ ಕುಡಿದ್ಬಿಟ್ಟು ಎಲೆಡ್ಕೆ ಹಾಕ್ಕೊತಾ ಇದ್ದಾರೆ. ನಾವೇನು ಎಲೆಡ್ಕೆ ಹಾಕ್ಕೊಳ್ಳಲ್ವಲ್ಲ, ಹಾಗಾಗಿ ಸುಮ್ಮನೆ ಕೂತಿದ್ದೀವಿ. ಇನ್ನು ಇವರೆಲ್ಲರೂ ನಮ್ಮವರೇ, ಬೇರೆ ಅಂತಂದು ಯಾರೂ ಇಲ್ಲ. ಎಲ್ಲ ನಮ್ಮ ರಿಲೇಷನ್ ಅತ್ತೆಯರು, ದೊಡ್ಡಮ್ಮ, ಚಿಕ್ಕಮ್ಮ ಈ ಥರ. ಇನ್ನು ಇವರು ದೇವಸ್ಥಾನ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಬಸವೇಶ್ವರ ದೇವಸ್ಥಾನ, ಅಲ್ಲಿಗೂ ಕೂಡ ಬಂದಿದ್ದೀವಿ. ನಮ್ಮತ್ತೆ ನೋಡ್ತಾ ಇದ್ದಾರೆ. ಎಲ್ಲರೂ ನಮ್ಮವರೇ, ಬೇರೆ ಯಾರೂ ಇಲ್ಲ. ದೊಡ್ಡಮ್ಮ, ಅಕ್ಕ ಹಿಂಗೆ. ತುಂಬ ಅಂದರೆ ತುಂಬ ಕಾಲು ಸುಡ್ತಾ ಇತ್ತು ಮಾತ್ರ. ಒಳಗಡೆ ಬಂದು ತಣ್ಣಗಾಯಿತು. ಚೆನ್ನಾಗಿ ಫ್ಯಾನ್ ಎಲ್ಲ ಹಾಕಿದ್ರು. 2 ಫ್ಯಾನ್ ಇದ್ದಾವೆ ಈ ದೇವಸ್ಥಾನದಲ್ಲಿ, ಹಂಗಾಗಿ ತಣ್ಣಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಭಾಳ ಹೊತ್ತು ಕೂತಿದ್ವಿ. ಇನ್ನು ಎಲ್ಲರೂ ಯಾರಾದರೂ ಹಿಂಗೆ ಪರಿಚಯ ಇರೋ ಅಂಥವ್ರು, ರಿಲೇಷನ್ಸ್ ಇರೋ ಅಂಥವ್ರು ಹೋಗಿದ್ದಾರೆ. ಅವರೆಲ್ಲ ಬಂದ ತಕ್ಷಣ ಇನ್ನು ಊರ ಕಡೆ ಹೊರಡೋ ಅಂಥದ್ದು. ಇವ್ರು ಬಂದುಬಿಟ್ಟು ಹುಡುಗನಿಗೆ ಅತ್ತೆ ಆಗಬೇಕು ಅಂದರೆ ನಮ್ಮ ಮಾವನ ಹೆಂಡ್ತಿ ಇದ್ದಾರಲ್ಲ ಅವ್ರ ಅಮ್ಮ ಇವರು ಹುಡುಗನ ಅತ್ತೆ. ಹಂಗಾಗಿ ಸ್ವಲ್ಪ ರೇಗಿಸ್ತಾ ಇದ್ದಾರೆ ಎಲ್ಲರೂ. ಇನ್ನು ನೋಡ್ತಾ ಇರ್ಬೋದು ಫ್ಯಾನ್ ಹಾಕಿದ್ರು ಕೂಡ ಎಷ್ಟು ಸೆಕೆ ಅನ್ನಿಸ್ತಾ ಇದೆ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ತುಂಬ ಅಂದರೆ ತುಂಬ ಬಿಸಿಲು. ಆ ಕಡೆ ನಮಗಿಂತಲೂ ಬಿಸಿಲು. ನಾಯಕನಹಟ್ಟಿಯಿಂದ ಆ ಕಡೆ ಒಂದು 13 ಕಿಲೋಮೀಟ್ರ್ ಏನೋ ಆಗುತ್ತೆ ಅವರೂರು. ತುಂಬ ಅಂದರೆ ತುಂಬ ತಲೆ ಸಖತ್ತು ನೋಯ್ತಾ ಇದೆ. ಇನ್ನು ಅವರ ಅಪ್ಪಾಜಿಗೆ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಅಂದಿದ್ರು. ಹಂಗಾಗಿ ಅವರ ಅಪ್ಪಾಜಿಗೆ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಮಧುರದೇ ಎಲ್ಲ ಕೆಲಸ. ಇವತ್ತು ಉಳ್ಳಿ ಮಡಕೆ ಸಾಂಬಾರು ಮಾಡಿದ್ಲು ಬೆಳಗ್ಗೆ. ಇವಾಗ ಅದೇ ಸಾಂಬಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.